ಹಾಯ್ ಕರ್ನಾಟಕ, ನಮಸ್ತೆ. ಸಂಭವಮ್ಮಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನನಗೆ ಒಂದು ಚಿಕ್ಕ ಕತೆ ನೆನಪಾಯಿತು. ಎಲ್ಲೋ ಒಂದು ಕಡೆ ಪುಸ್ತಕದಲ್ಲಿ ಓದಿದ್ದು ಅನ್ಸುತ್ತೆ. ನಮ್ಮ ನಾರದ ಮುನಿಗಳೇನಿರ್ತಾರೆ, ಅವ್ರಿಗೆ ಒಂದು ಯೋಚನೆ ಬರುತ್ತೆ ಒಂದು ದಿನ, ಈ ಪ್ರಪಂಚದಲ್ಲಿ ನನಗಿಂತ ವಿಷ್ಣು ಭಕ್ತ ಬಹುಶಃ ಬೇರೆ ಯಾರೂ ಇರಲಿಕ್ಕಿಲ್ಲ ಅನ್ನೋದನ್ನು. ಸೊ ಅದನ್ನ ಯಾರ ಹತ್ರ ಕೇಳಿ ಕ್ಲಾರಿಫೈ ತೊಗೊಳ್ಳೋದು ಅಂತ ಅವ್ರಿಗೆ ಅನುಮಾನ ಬಂದಾಗ ಅವ್ರು ಸೀದಾ ವಿಷ್ಣು ಪರಮಾತ್ಮ ಹತ್ರ ಹೋಗ್ತಾರೆ. ವಿಷ್ಣು ಪರಮಾತ್ಮ ಕ್ಷೀರಸಾಗರದಲ್ಲಿರ್ತಾನೆ. ಅವನ ಹತ್ರ ಹೋಗಿ ಕೇಳ್ತಾರೆ, ನಿನಗೆ ಪರಮಾತ್ಮ, ನಿನಗೆ ನನಗಿಂತನೂ ಶ್ರೇಷ್ಠ ಭಕ್ತ ಯಾರಾದರೂ ಇದ್ದಾರಾ, ಅಥವಾ ನಿನ್ನ ನಾಮಸ್ಮರಣೆಯನ್ನು ನನಗಿಂತಲೂ ಹೆಚ್ಚಾಗಿ ನಾಮಸ್ಮರಣೆ ಮಾಡೋರು ಯಾರಾದರೂ ಇದ್ದಾರಾ ಅಂತ ವಿಷ್ಣು ಪರಮಾತ್ಮನಿಗೆ ಕೇಳ್ತಾರೆ. ಸೊ ವಿಷ್ಣು ಪರಮಾತ್ಮನಿಗೆ ಗೊತ್ತಾಗುತ್ತೆ ನಾರದ ಮಹರ್ಷಿಗಳದು ಮನಸ್ಸಲ್ಲಿ ಏನಿದೆ, ಅವ್ರು ಏನಕ್ಕೆ ಈ ಪ್ರಶ್ನೆ ಕೇಳ್ತಿದ್ದಾರೆ ಅನ್ನೋದನ್ನು. ಸೊ ಅವಾಗ ವಿಷ್ಣು ಪರಮಾತ್ಮ ಏನು ಮಾಡ್ತಾನೆ, ಹೌದು ನಾರದ ಮುನಿಗಳೇ, ನಿಮಗಿಂತ ಒಬ್ಬ ಶ್ರೇಷ್ಠ ಭಕ್ತ ಇದ್ದಾನೆ ನನಗೆ ಅಂತ. ನಾರದ ಮಹರ್ಷಿಗಳಿಗೆ ಶಾಕ್ ಆಗಿಬಿಡುತ್ತೆ. ನನಗಿಂತಲೂ ಶ್ರೇಷ್ಠ ಭಕ್ತನ, ನನಗಿಂತಲೂ ನಾಮಸ್ಮರಣೆ ಮಾಡ್ತಾನೆ ಅಂತ. ಸರಿ, ಯಾರದು ಅಂದಾಗ ಭೂಮಿಯಲ್ಲಿ ಒಬ್ಬ ಬಡ ರೈತನನ್ನು ತೋರಿಸ್ತಾರೆ. ನೋಡಿ, ಇವನೇ ನಿಮಗಿಂತಲೂ ನನ್ನ ಶ್ರೇಷ್ಠ ಭಕ್ತ ಅಂತ. ಸೊ ನಾರದ ಮಹರ್ಷಿಗಳು ಏನು ಮಾಡ್ತಾರೆ, ಅಲ್ಲಿಂದ ಸೀದಾ ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದು ಅವನ ಪ್ರತಿದಿನದ ಕಾರ್ಯ ಏನಿದೆ, ಅವನ ನಿತ್ಯ ಕಾರ್ಯಗಳು ಏನಿದೆ ಅನ್ನೋದನ್ನು ಗಮನಿಸೋದಕ್ಕೆ ಒಂದು ದಿವಸ ಅವನ ಜೊತೆಗೆ ಇರ್ತಾರೆ. ಸೊ ಹಾಗಿದ್ದಾಗ ಅವನೇನು ಮಾಡ್ತಾನೆ, ಆ ರೈತ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಲ, ಅವನು ಕೆಲಸ ಶುರು ಮಾಡುವಾಗ ಒಂದು ಸಲ, ಊಟ ಮಾಡುವಾಗ ಒಂದು ಸಲ, ಮಲಗುವಾಗ ಒಂದು ಸಲ, ಟೋಟಲಾಗಿ ದಿನಕ್ಕೆ 4 ಸತಿ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರ್ತಾನೆ.